ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಮಹಿಮೆ. ಪತ್ನಿ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದಂತಹ ಮಹೇಂದ್ರ ರೆಡ್ಡಿ ಈಗ ಅಂಧರಾಗಿದ್ದಾನೆ. ಆದ್ರೆ ಈ ಕೊಲೆಯ ಹಿಂದಿನ ಹಲವು ಸತ್ಯಗಳು ಈಗ ಹೊರಗಡೆ ಬರ್ತಾ ಇವೆ. ಮದುವೆಯಾದ ಬಳಿಕ ಹೊಸ ವರಸೆಯನ್ನ ತೆಗೆದಿದ್ದಂತೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ಮೊದಲು ಮದುವೆ ಒಂದ್ ಚೆನ್ನಾಗಿ ಮಾಡ್ಕೊಡಿ, ನಮಗ್ ಬೇರೇನೂ ಬೇಡ ಅಂತ ಹೇಳಿ ಡೈಲಾಗ್ ಹೊಡೆದಿದ್ದಂತೆ. ಆದ್ರೆ ಮದುವೆಯಾದಂತಹ ನಂತರದಲ್ಲಿ ಕೃತಿಕಾ ಪೋಷಕರ ಬಳಿ ಒಂದು ದೊಡ್ಡ ಬೇಡಿಕೆ ಇಟ್ಟಿದ್ದ. ಅದೇನು ಅಂದ್ರೆ ನನ್ಗೊಂದು ದೊಡ್ಡ ಆಸ್ಪತ್ರೆಯನ್ನ ಕಟ್ಟಿಕೊಡ್ಬೇಕು ನೀವು ಅಂತ ಬೇಡಿಕೆಯನ್ನ ಇಟ್ಟಿದ್ದ. ದೊಡ್ಡ ಆಸ್ಪತ್ರೆಗೆ ಅಧಿಪತಿಯಾಗೋ ಕನಸನ್ನ ಕಂಡಿದ್ದ ಈ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಆದ್ರೆ ಚಿಕ್ಕ ಕ್ಲಿನಿಕ್ಗೆ ಓನರ್ ಆದ ಬಳಿಕ ಅಸಲಿ ಆಟವನ್ನ ಶುರು ಮಾಡಿದ್ದಾನೆ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಆಗ್ಲೇ ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಇದನ್ನ ಉಲ್ಲೇಖ ಮಾಡಿದ್ರು. ಕ್ಲಿನಿಕ್ ಅನ್ನ ಓಪನ್ ಮಾಡಿಕೊಡ್ತಾ ಇದ್ರು ಮಗಳಿಗಾಗಿ, ಅಳಿಯನಿಗಾಗಿ. ಆದ್ರೆ ಅಳಿಯನಿಗದು ಬೇಕಾಗಿರ್ಲಿಲ್ಲ. ಯಾವತ್ತಿನಿಂದ ಈ ಬೇಡಿಕೆ ಶುರುವಾಗಿತ್ತು, ಯಾವ ರೀತಿ ಒತ್ತಡವನ್ನ ಈತ ಹೇರಿದ್ದ ಅಂತ ಹೇಳಿ ಶಿವಕುಮಾರ್. ವಿದ್ಯಶ್ರೀ, ಡಾಕ್ಟರ್ ಕೃತಿಕಾ ರೆಡ್ಡಿ ಅವರು ಸ್ಕಿನ್ ಸ್ಪೆಷಲಿಸ್ಟ್ ಆಗಿರ್ತಾರೆ, MBBS MD ಅನ್ನ ಮಾಡಿರ್ತಾರೆ. ಅವರ ಪತಿ ಮಹೇಂದ್ರ ರೆಡ್ಡಿ ಇದ್ದಾನೆ, ಈತ ಕೂಡ ಗ್ಯಾಸ್ಟ್ರೋ ಸರ್ಜನ್ ಆಗಿರ್ತಾನೆ. ಈತ ಬೆಂಗಳೂರಿನ ವಿಕ್ಟೋರಿಯಾದಲ್ಲಿ ಕೆಲಸವನ್ನ ಮಾಡ್ತಿರ್ತಾನೆ. 2024 ಮೇ ತಿಂಗಳಲ್ಲಿ ಇಬ್ಬರಿಗೂ ಕೂಡ ಮದುವೆ ಆಗುತ್ತೆ. ಬೆಂಗಳೂರಿನ ಗುಂಜೂರ್ನ ಬಳಿಯಲ್ಲಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಡುವಂತ ಕೆಲಸವನ್ನ ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಅವರು ಮಾಡಿರ್ತಾರೆ. ಮೊದಲನೇದಾಗಿ ಸಂಬಂಧಿಕರಿಂದ ಬಂದಂತ ಈ ಒಂದು ಸಂಬಂಧ ಏನಿದೆ, ಗುರು ಹಿರಿಯರು ನಿಶ್ಚಯವನ್ನ ಮಾಡಿ ಮದುವೆಯನ್ನ ಫಿಕ್ಸ್ ಮಾಡಿರ್ತಾರೆ. ಮದುವೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿ ಪತಿ ಮಹೇಂದ್ರ ರೆಡ್ಡಿ ಏನಿದ್ದಾನೆ, ಆತ ಆಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಕೃತಿಕಾ ರೆಡ್ಡಿ ಅವರ ಕುಟುಂಬದಿಂದ ಯಾವುದೇ ಡಿಮ್ಯಾಂಡ್ ಅನ್ನ ಇಟ್ಟಿರೋದಿಲ್ಲ, ಯಾವುದೇ ಡೌರಿಯನ್ನ ಕೇಳೋದಿಲ್ಲ. ಮದುವೆಗೆ ನಮ್ಗೆ ಯಾವುದೇ ರೀತಿಯಾದಂಥ ವರದಕ್ಷಿಣೆ ಬೇಕಾಗಿಲ್ಲ, ಆದ್ರೆ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರೆ ಸಾಕು ಅಂತೇಳಿ ಮಹೇಂದ್ರ ರೆಡ್ಡಿ ಹಾಗೂ ಅವರ ಕುಟುಂಬಸ್ಥರು ಹೇಳಿರ್ತಾರೆ. ಅದರಂತೆ ಗುಂಜೂರಿನ ಮಂತ್ರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಟ್ಟಿರ್ತಾರೆ. ಮದುವೆ ಆದಂತ ಕೆಲವೇ ದಿನಗಳಲ್ಲಿ ತನ್ನ ಪತ್ನಿ ಕೃತಿಕಾ ರೆಡ್ಡಿ ಏನಿದ್ದಾರೆ, ಇವರ ಬಳಿ ಮಹೇಂದ್ರ ನಾವು ಒಂದು ಸ್ವಂತ ಆಸ್ಪತ್ರೆಯನ್ನ ಕಟ್ಟೋಣ, ದೊಡ್ಡ ನರ್ಸಿಂಗ್ ಹೋಮ್ ಅನ್ನ ಮಾಡೋಣ ಅನ್ನೋಂಥ ಆಸೆಯನ್ನ ವ್ಯಕ್ತಪಡಿಸಿರ್ತಾನೆ. ಯಾವಾಗ ಮಹೇಂದ್ರ ರೆಡ್ಡಿ ತಾನೇ ಸ್ವಂತ ಆಸ್ಪತ್ರೆಯನ್ನ ಮಾಡಬೇಕು ಅಂತೇಳಿ ಪತ್ನಿ ಬಳಿ ಕೇಳ್ತಾನೆ, ಆಗ ಕೃತಿಕಾ ರೆಡ್ಡಿ ತಮ್ಮ ತಂದೆ ಮುನಿರೆಡ್ಡಿ ಅವರ ಬಳಿ ಹೋಗಿ ನನ್ನ ಪತಿ ಈ ರೀತಿಯಾಗಿ ಆಸ್ಪತ್ರೆಯನ್ನ ಕಟ್ಟಬೇಕು ಅಂತೇಳಿ ಕೇಳ್ತಿದ್ದಾರೆ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಇಬ್ರು ಕೂಡ ಈಗ ತಾನೇ ಕೋರ್ಸ್ ಅನ್ನ ಮುಗಿಸಿದ್ದೀರಾ, ಕೃತಿಕಾ ರೆಡ್ಡಿ ಆಗಿರ್ಬೋದು, ಮಹೇಂದ್ರ ರೆಡ್ಡಿ ಆಗಿರ್ಬೋದು, ಒಂದಷ್ಟು ಅನುಭವ ಆಗಲಿ, ಹೀಗಾಗಿ ಮುನೇನ ಕೊಳ್ಳಲು ಏನು ಬರುತ್ತೆ, ಸದ್ಯ ಮಾರತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ತಮ್ಮ ಸ್ವಂತ ಕಟ್ಟಡದಲ್ಲೇ ಸ್ಕಿನ್ ಅಂಡ್ ಸ್ಕ್ಯಾಲ್ಪಲ್ ಹೆಸರಿನಲ್ಲಿ ಕ್ಲಿನಿಕ್ ಅನ್ನ ಮಾಡಿಕೊಡುವಂತ ಕೆಲಸವನ್ನ ಮಗಳಿಗೆ ಮುನಿರೆಡ್ಡಿ ಅವರು ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಸ್ಕಿನ್ ಸ್ಪೆಷಲಿಸ್ಟ್ ಆಗಿರುವಂತಹ ಕೃತಿಕಾ ರೆಡ್ಡಿ ಹಾಗೂ ಜಠರ ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟಂತ ಸರ್ಜನ್ ಆಗಿರುವಂತಹ ಮಹೇಂದ್ರ ರೆಡ್ಡಿ ಅವರು ಇಬ್ರು ಕೂಡ ಒಂದೇ ಕಟ್ಟಡದಲ್ಲಿ ಸ್ವಂತ ಕ್ಲಿನಿಕ್ ನಲ್ಲಿ ಕೆಲಸವನ್ನ ಮಾಡಲಿ ಅಂತೇಳಿ ಆ ಕಟ್ಟಡಕ್ಕೆ, ಆ ಒಂದು ಕ್ಲಿನಿಕ್ಗೆ ಸ್ಕಿನ್ ಅಂಡ್ ಸ್ಕ್ಯಾಲ್ಪಲ್ ಕ್ಲಿನಿಕ್ ಅನ್ನೋ ಒಂದು ಹೆಸರನ್ನು ಕೂಡ ಇಟ್ಟಿರ್ತಾರೆ. ಆದ್ರೆ ದೊಡ್ಡದಾದಂತ ನರ್ಸಿಂಗ್ ಹೋಮ್ ಕನಸಿನಲ್ಲಿದ್ದಂತ ಮಹೇಂದ್ರ ರೆಡ್ಡಿಗೆ ಯಾವಾಗ ಪತ್ನಿ ಕೃತಿಕಾ ಹಾಗೂ ಅವರ ಕುಟುಂಬಸ್ಥರು ಸಣ್ಣದಾಗಿ ಕ್ಲಿನಿಕ್ ಅನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ, ಇದನ್ನ ಸಹಿಸಿದಂತ ಆರೋಪಿ ಪತಿ ಏನಿದ್ದಾನೆ, ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ನಾನೇ ಗ್ಯಾಸ್ಟ್ರೋ ಸರ್ಜನ್ ಇದ್ದೀನಿ, ಹೀಗಾಗಿ ನಾನೇ ಚಿಕಿತ್ಸೆಯನ್ನ ಕೊಡ್ತೀನಿ ಅಂತೇಳಿ ಸರಿಸುಮಾರು 3 ದಿನಗಳ ಕಾಲ ಪತ್ನಿಗೆ IV ಮೂಲಕವಾಗಿ ಅನಸ್ತೇಶಿಯಾವನ್ನ ಇಂಜೆಕ್ಟ್ ಮಾಡಿರುವಂತದ್ದು ಸದ್ಯ ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಿರುವಂತದ್ದು. ವಿದ್ಯಾಶ್ರೀ, ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿರಿ. ಇಷ್ಟೆಲ್ಲ ಮಾಡಿದಂತಹ ಡಾಕ್ಟರ್ ಮಹೇಂದ್ರ ರೆಡ್ಡಿ ಪೊಲೀಸರ ಕೈಗೆ ಲಾಕ್ ಆಗಿದ್ದಿದೆಯಲ್ಲ, ಅದು ಬಹಳ ರೋಚಕವಾಗಿದೆ. ಪತ್ನಿಯನ್ನ ಹತ್ಯೆ ಮಾಡಿದಂತಹ ನಂತರ ಆಕೆಯ ಮೃತದೇಹದ ಮುಂದೆ ಗೋಳಾಡಿದ್ದ ಈತ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಟೈಮ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋಕ್ ಮುಂದಾದ್ರೆ ಬೇಡ, ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ ಒತ್ತಡವನ್ನ ಹೇರಿದ್ನಂತೆ. ಆತ ಮಾತ್ರ ಅಲ್ಲ, ಆತನ ಇಡೀ ಕುಟುಂಬ. ಅಯ್ಯೋ, ಅಷ್ಟು ಮುದ್ದಾದ ಮಗಳು ಯಾಕೆ ಕುಯ್ದು ಹಾಕ್ತೀರಾ, ಬೇಡ ಬೇಡ ಅಂತ ಹೇಳಿ ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಮಾಡಿದ್ನಂತೆ. ಎಲ್ಲೂ ಕೂಡ ತನ್ನ ಮೇಲೆ ಅನುಮಾನ ಬಾರದಂತೆ ನಟಿಸಿದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಮಹೇಂದ್ರ ತುಂಬಾ ಒಳ್ಳೆಯವನು ಅಂತ ಕೃತಿಕಾ ಕುಟುಂಬ ನಂಬಿತ್ತು. ಆದ್ರೆ ಪೋಸ್ಟ್ ಮಾರ್ಟಮ್ ಬಳಿ ಕಳಚೆ ಬಿದ್ದಿತ್ತು ಮಹೇಂದ್ರನ ಮುಖವಾಡ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಪೋಸ್ಟ್ ಮಾರ್ಟಮ್ ಆಗುವಂತಹ ಟೈಮ್ನಲ್ಲಿ ಮಹೇಂದ್ರ ರೆಡ್ಡಿ ಮಾಡಿದ್ದು ದೊಡ್ಡ ಹೈಡ್ರಾಮಾ. ಆದ್ರೆ FSL ರಿಪೋರ್ಟ್ ಈ ಕೊಲೆಯ ಸತ್ಯವನ್ನ ಬಯಲಿಗೆ ಎಳೆದಿದ್ದು ಹೇಗೆ ಅಂತ ಹೇಳಿ. ವಿದ್ಯಾಶ್ರೀ, ಕಳೆದ ಏಪ್ರಿಲ್ 24ನೇ ತಾರೀಕು ಕೃತಿಕಾ ರೆಡ್ಡಿ ಅವರು ತಮ್ಮ ನಿವಾಸದಲ್ಲಿ ಅನುಮಾನಾಸ್ಪದವಾಗಿ ಮೂರ್ಛೆಯನ್ನ ತಪ್ತಾರೆ. ಅವರನ್ನ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಕೃತಿಕಾ ರೆಡ್ಡಿ ಅವರ ಕುಟುಂಬಸ್ಥರು ಮಾಡ್ತಾರೆ. ಆದ್ರೆ ಆಸ್ಪತ್ರೆಗೆ ಬರೋಕ್ಕಿಂತ ಮುಂಚಿತವಾಗಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾತನ್ನ ವೈದ್ಯರು ಕೃತಿಕಾ ರೆಡ್ಡಿ ಅವರ ಪೋಷಕರಿಗೆ ಕನ್ಫರ್ಮ್ ಮಾಡ್ತಾರೆ. ಯಾವಾಗ ಮಗಳ ಸಾವು ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ, ಆಗ ಮೊದಲಿಗೆ ಆರೋಪಿ ಪತಿ ಮಹೇಂದ್ರ ರೆಡ್ಡಿ ಏನಿದ್ದಾನೆ, ಈತ ಡ್ರಾಮಾವನ್ನ ಮಾಡುವಂಥದ್ದು, ನನ್ನ ಪತ್ನಿಯ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡೋದನ್ನ ನನಗೆ ಅಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಹೀಗಾಗಿ ಅವಳ ಮೃತದೇಹಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ಅನ್ನೋ ಬೇಡಿಕೆಯನ್ನು ಇಡ್ತಾನೆ. ಆದ್ರೆ ಕುಟುಂಬಸ್ಥರು ಇದಕ್ಕೆ ಒಪ್ಪೋದಿಲ್ಲ.
ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು UDR ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಅನ್ಯಾಚುರಲ್ ಡೆತ್ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪ್ರೊಸೀಜರ್ ಅನ್ನ ಮಾಡ್ತಾರೆ. ಸೋಕೋ ಟೀಮ್ ಹಾಗೂ FSL ತಂಡ ಕೃತಿಕಾ ರೆಡ್ಡಿ ಇದ್ದಂತ ಮನೆಯ ರೂಮ್ ಏನಿರುತ್ತೆ ಅಲ್ಲಿಗೆ ಬಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಪ್ರೋಪೋಫೋಲ್ ಎಂಬುವಂತ ಅನಸ್ತೇಷಕ್ಕೆ ಸಂಬಂಧಪಟ್ಟಂತ ಮೆಡಿಸಿನ್ಗಳು ಪತ್ತೆ ಆಗುತ್ತೆ. ಇದನ್ನ FSLಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಮೃತದೇಹದ PM ರಿಪೋರ್ಟ್ ನಲ್ಲಿ ಆಕೆಯ ದೇಹದ ರಕ್ತನಾಳಗಳಲ್ಲಿ ಅನಸ್ತೇಷ ಔಷಧಿಯ ಅಂಶಗಳು ಪತ್ತೆ ಆಗಿದೆ ಅಂತೇಳಿ ಒಂದ್ ಕಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ರೆ, ಮತ್ತೊಂದ್ ಕಡೆ FSL ರಿಪೋರ್ಟ್ ಕೂಡ ಇದನ್ನ ದೃಢಪಡಿಸುತ್ತೆ. ಯಾವಾಗ ಆಕೆಗೆ ಅಂದ್ರೆ ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು ಮತ್ತೆ FSL ವರದಿಯಲ್ಲಿ ಆಕೆಯ ಮೃತದೇಹದ ರಕ್ತನಾಳಗಳಲ್ಲಿ ಅನಸ್ತೇಷ ಔಷಧಿ ಪತ್ತೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆಗ ಪೊಲೀಸರು UDR ಆಗಿದ್ದಂತ ಕೇಸನ್ನ ಕೊಲೆ ಕೇಸಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಟ್ಟು ಅವರಿಂದ ಹೇಳಿಕೆ ದಾಖಲು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ನಿಮ್ಮ ಮಗಳ ಸಾವಾದಂತ ಸಂದರ್ಭದಲ್ಲಿ ನೀವು ಯಾರ ಮೇಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿರೋದಿಲ್ಲ. ಹೀಗಾಗಿ ಈ ಆಕೆಯ ಮೃತದೇಹದಲ್ಲಿ ಈ ರೀತಿಯಾದಂತಹ ಅನಸ್ತೇಷದ ಅಂಶಗಳು ಪತ್ತೆ ಆಗಿದೆ, ಯಾರ ಮೇಲಾದ್ರೂ ನಿಮ್ಗೆ ದೂರು ಅಂದ್ರೆ ಅನುಮಾನ ಇದೆಯಾ ಅಂತೇಳಿ ಯಾವಾಗ ಪೊಲೀಸರು ಪ್ರಶ್ನೆ ಮಾಡ್ತಾರೆ, ಆಗ ಕೃತಿಕಾ ರೆಡ್ಡಿ ಅವರ ಕುಟುಂಬಸ್ಥರು ಕೃತಿಕಾ ರೆಡ್ಡಿ ಏಪ್ರಿಲ್ 24ನೇ ತಾರೀಕು ಏನು ಸಾವನ್ನಪ್ತಾರೆ ಅದಕ್ಕಿಂತ 3 ದಿನಗಳ ಮುಂಚಿತವಾಗಿ ಏಪ್ರಿಲ್ 21, 22 ಹಾಗೂ 23 3 ದಿನಗಳ ಕಾಲ IV ಮೂಲಕವಾಗಿ ಕೃತಿಕಾ ರೆಡ್ಡಿಗೆ ಸ್ವತಃ ಪತಿ ಮಹೇಂದ್ರ ರೆಡ್ಡಿ ಅವರೇ ಇಂಜೆಕ್ಟ್ ಅನ್ನ ಮಾಡ್ತಿದ್ರು. ಅಂದ್ರೆ ಆಕೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಪತಿ ನಾನೇ ಎಕ್ಸ್ಪರ್ಟ್ ಸರ್ಜನ್ ಇದ್ದೀನಿ, ನಾನೇ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತೇಳಿ ಅವರು ಇಂಜೆಕ್ಟ್ ಮಾಡ್ತಿದ್ರು ಅಂತೇಳಿ ಯಾವಾಗ ಪೊಲೀಸರ ಮುಂದೆ ವಿಚಾರವನ್ನು ಹೇಳ್ತಾರೆ, ಕೂಡಲೇ ತಡ ಮಾಡದಂತ ಪೊಲೀಸರು ಆರೋಪಿ ಮಹೇಂದ್ರ ರೆಡ್ಡಿಯನ್ನ ಅರೆಸ್ಟ್ ಮಾಡಿ ಸದ್ಯ ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.